ನಮಸ್ಕಾರ. ಈಗಷ್ಟೇ ಒಂದು ಅತ್ಯುತ್ತಮವಾದ ಸಿನಿಮಾ ಮಾದೇವ ನೋಡಿದ್ವಿ. ಈ ಒಂದು ಸಿನಿಮಾ ತುಂಬಾ ದಿವಸ ಮಾತಾಡಲ್ಪಡುತ್ತೆ, ಚರ್ಚೆ ಆಗುತ್ತೆ. ಕಾರಣ ಹಲವಾರು. ಇದರಲ್ಲಿ ಇರ್ತಕ್ಕಂಥ ಕಥೆಯಾಗಲಿ, ಆ ಕಥೆಯನ್ನು ಓದಿಸಿರೋ ಆರ್ಟಿಸ್ಟ್ ಆಗಲಿ, ಆ್ಯಂಡ್ ಆ ಒಂದು ಮ್ಯೂಸಿಕ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಬೇಸಿಕಲಿ ದ ಸ್ಟೋರಿ ಇಸ್ ಟೋಲ್ಡ್. ಆ್ಯಂಡ್ ಅದನ್ನು ಪುಲ್ ಆಫ್ ಮಾಡಿರೋ ಒಬ್ಬೊಬ್ಬ ಆರ್ಟಿಸ್ಟು. ಅಂದರೆ ಟು ಬಿಗಿನ್ ವಿತ್ ನಮ್ಮ ಟೈಗರ್ ಸೂಪರ್. ನಮಗೆ ವಿಕ್ರಮ್ ಅವರ ಪರ್ಫಾರ್ಮೆನ್ಸ್ ನೆನಪಾಯಿತು. ಅಷ್ಟು ಡೆಡಿಕೇಟ್ ಮಾಡಿದ್ದಾರೆ, ಅಷ್ಟು ಪಾತ್ರದಲ್ಲಿ ಪರಕಾಯಿ ಪ್ರವೇಶ ಮಾಡಿದ್ದಾರೆ. ಆ್ಯಂಡ್ ಸೋನಲ್ ಡಾರ್ಲಿಂಗ್ ಅಫ್ಕೋರ್ಸ್ ತುಂಬಾ ಮುದ್ದ ಕಾಣಿಸ್ತಾರೆ, ಅಷ್ಟೇ ಒಳ್ಳೆ ಅಭಿನಯ. ಆ್ಯಂಡ್ ಪ್ರತಿಯೊಂದು ಒಂದೊಂದು 15-20 ನಿಮಿಷಕ್ಕೆ ಒಂದೊಂದ್ಸಲಿ ಸ್ಕ್ರೀನ್ ಮೇಲೆ ಒಂದು ವಾವ್ ಫ್ಯಾಕ್ಟರ್ ಬರ್ತಾ ಹೋಗುತ್ತೆ. ಬೀಟ್ ನಮ್ಮ ಕಿಟಪ್ಪ ಅವ್ರು ಇರ್ಬೋದು, ಸರ್ಪ್ರೈಸ್ ಪ್ಯಾಕೇಜು. ಆ್ಯಂಡ್ ನಮ್ಮ ಮಾಲಶ್ರೀ ಮೇಡಮ್ ಕನ್ಸಿನ್ ರಾಣಿ. ಆ್ಯಂಡ್ ಇಲ್ಲಿ ಬರಬೇಕಾದ್ರೆ ಇವರೊಬ್ಬರನ್ನ ನಾನು ಪರ್ಟಿಕ್ಯುಲರ್ಲಿ ಕರ್ಕೊಂಬಂದೆ. ದಯವಿಟ್ಟು ಬನ್ನಿ ಪ್ಲೀಸ್. ಇಷ್ಟು ನಾವೆಲ್ಲರೂ ಇವ್ರ ಫ್ಯಾನೇ ಇಷ್ಟು ವರ್ಷದಿಂದ, ಇಲ್ಲ ಅಂತಲ್ಲ. ಈ ಸಿನಿಮಾ ನೋಡಿ ಬೇರೆನೇ ಒಂದು ಮಜಲು, ಬೇರೆನೇ ಒಂದು ಆಯಾಮದಲ್ಲಿ ಇವರು ನಿಮ್ಮನ್ನ ಆವರಿಸ್ಕೋತಾರೆ. ಸೀರಿಯಸ್ಲಿ ಅದ್ಭುತವಾದ ಕಲಾವಿದೆ ಅನ್ನೋದು ಗೊತ್ತಿತ್ತು, ಎಲ್ರಿಗೂ ಗೊತ್ತು. ಆದರೆ ಇದರಲ್ಲಿ ನಿಮಗೆ ಬೇರೆನೇ ಒಂದು ಸೆಹರೆ ಕಾಣುತ್ತೆ. ಅಮೇಝಿಂಗ್. ಲವ್ ಯು ಸೋ ಮಚ್. ಆ್ಯಂಡ್ ಏನಾಗುತ್ತೆ, ನಮ್ಮ ಸಿನಿಮಾಗಳಲ್ಲಿ ಈ ಥರದ ಅಂದರೆ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ವಿರಳ. ತಮಿಳಲ್ಲಿ, ಮಲಯಾಳಂ ಒಂದು ಬಂದಾಗ ನೋಡ್ತೀವಿ, ಇದ್ರ ಬಗ್ಗೆ ಮಾತಾಡ್ತೀವಿ. ಈ ಥರ ಕಂಟೆಂಟು ಕಮರ್ಷಿಯಲ್ ಆಗಿ ಎಮೋಷನಲ್ ಕಂಟೆಂಟ್ ನಮ್ಮಲ್ಲಿ ಬರಲ್ಲ ಅಂತ ಮಾತಾಡ್ತೀವಿ. ಬಂದಾಗ ನಾವೆಲ್ಲ ನೋಡಿ ಜೊತೆ ನಿಂತು ಸಪೋರ್ಟ್ ಮಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ನಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ಗ್ರೇಟ್ ವರ್ಕ್ ಅಗೇನ್ ದ ಹೋಲ್ ಟೀಮ್. ಬೆಸ್ಟ್ ವಿಶಸ್. ತುಂಬ ಒಳ್ಳೆಯದಾಗಿ. ಬನ್ನಿ ಯಾಕೆ ಹಾಗೆ ನಾಳೆ ಬೆಳಗ್ಗೆ ತುಂಬ ಒಳ್ಳೆ ಸಿನಿಮಾ ಮಹಾದೇವ. ನಾನು ವೆಯ್ಟ್ ಮಾಡ್ತಿದ್ದೆ. ಸಿನಿಮಾ ಕೆಲವು ಟೈಟ್ಲು ತುಂಬ ನೋಡಬೇಕು ಅನಿಸುತ್ತೆ. ಅದರಲ್ಲಿ ವಿಶೇಷವಾಗಿ ನಾನು ತುಂಬ ಪ್ರೀತಿಯಿಂದ ಹೇಳೋದಾದರೆ, ವಿನೋದ್ ಆ್ಯಸ್ ಇಟ್ ಈಸ್ ಯಾರೇನು ಮಾಡೋಕ್ಕಾಗಲ್ಲ. ಅದೊಂದು ಅವ್ರ ಫಾದರು, ಅವರು ವಿನೋದ್ ಒಂದು ಹೊಸ ಪ್ರಯತ್ನ ಆ್ಯಕ್ಟಿಂಗಲ್ಲಿ ಅದು ತುಂಬ ಫುಲ್ಫಿಲ್ ಆಗಿದೆ. ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೇಳಬೇಕು ಅಂದರೆ, ಒಂದು 3 ಹುಲಿಗಳಿದ್ದಾವೆ ಇದರಲ್ಲಿ. ಇದೊಂದು ಹುಲಿ ಹಾಗೆ ಈ 3 ಹೆಣ್ಣು ಹುಲಿಗಳ ಮಧ್ಯೆ ಇನ್ನೊಂದು ಗಂಡು ಹುಲಿ ಹೋರಾಡಿರೋದು ಒಂದು ವೆರಿ ಗುಡ್ ಬ್ಯೂಟಿಫುಲ್ ಟ್ಯಾಲೆಂಟ್ ಶೋ ಅಂತ ನಾವು ಹೇಳ್ಬೋದು. ಆನೆಸ್ಟ್ಲಿ ಇದು ಕರೆಕ್ಟ್. ಆಫ್ಟರ್ ಲಾಂಗ್ ಟೈಮ್ ಮೇಡಮ್ ಒದಿಯೋದು ಖುಷಿ ಆಯಿತು ನನಗೆ. ಎಲ್ಲರೂ ಅಂದರೆ ಲೈಕ್ ಇವತ್ತಿನೆಲ್ಲ ಬೆಳವಣಿಗೆ ಮಧ್ಯೆ ಎಲ್ಲ ಕನ್ನಡಿಗರು ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಉಳಿಸ್ಕೊಡ್ಬೇಕು ಅಂತ ನಾನು ಈ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೀನಿ. ಅವ್ರು ಹೇಳ್ದಂಗೆ 3 ಟೈಗರ್ಸ್ 3 ಹುಲಿ. ಬಟ್ ಈ ಪಿಕ್ಚರಲ್ಲಿ, ಈ ಫಿಲಮ್, ನಾನು ಈ ಫಿಲಮಲ್ಲಿ ಐ ಹ್ಯಾವ್ ಡನ್ ಅ ಸ್ಪೆಷಲ್ ಅಪಿಯರೆನ್ಸ್, ಸ್ಪೆಷಲ್ ರೋಲ್ ಮಾಡ್ತಿರೋದು ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಸಬ್ಜೆಕ್ಟ್ ಅಷ್ಟೊಂದು ಚೆನ್ನಾಗಿದೆ. ನಿಜವಾಗ್ಲೂ ಹೆಣ್ಣಿನ ಶಕ್ತಿ ಆಗಿ ದ ಹೀರೋ ಸ್ಟುಡ್. ಈ ಫಿಲಮ್ ಟೋಟಲಿ ಹೇಳಬೇಕು ಅಂದರೆ ಇಟ್ಸ್ ಹೀರೋಯಿನ್ ಓರಿಯೆಂಟೆಡ್ ಫಿಲಮ್ ಥರನೇ ಅನಿಸ್ತು. ಬಟ್ ಈ ಹೀರೋಯಿನ್ ಓರಿಯೆಂಟೆಡ್ಗೆ ಫುಲ್ ಪವರ್ ಕೊಟ್ಟಿರೋದು, ಫುಲ್ ಶಕ್ತಿ ಕೊಟ್ಟಿರೋದು ದ ಹೀರೋ. ಹ್ಯಾಟ್ಸ್ ಆಫ್ ಟು ವಿನೋದ್ ಅವ್ರ ಪರ್ಫಾರ್ಮೆನ್ಸು, ಆ ಫಿನಿಷಿಂಗಲ್ಲಿ ತುಂಬ ಕಷ್ಟವಾದ ಪರ್ಫಾರ್ಮೆನ್ಸ್. ಅದು ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಡೈಲಾಗಲ್ಲಿ ಎಕ್ಸ್ಪ್ರೆಷನ್ ಕೊಟ್ಬಿಡ್ಬೋದು, ಬಟ್ ಸೈಲೆಂಟಲ್ಲಿ ಆ್ಯಕ್ಟ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಇಟ್ ಹ್ಯಾಸ್ ಡನ್ ವೆರಿ. ಆಮೇಲೆ ಇದರಲ್ಲಿ ಮರಿದೇ ಇರೋವಂಥ ಸೀನ್ಗಳಿದೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಪಕ್ಕಾ ಪ್ರತಿಯೊಬ್ಬ ಹೆಣ್ಣು ನೋಡೋವಂಥ ಫಿಲಮ್ ಇದೆ. ಈವೊಂದು ಮಾದೇವ ಅಂತ ಇಟ್ಕೊಂಡ್ರು, ಬಿಕಾಸ್ ಒಂದು ಹೆಣ್ಣಿನ ಹಿಂದೆ ಒಂದು ಶಕ್ತಿ ಇದೆಲ್ಲ, ದಟ್ ಈಸ್ ಶಿವ, ದಟ್ ಈಸ್ ಮಾದೇವ, ದಟ್ ಈಸ್ ವಿನೋದ್.